ಪೌರಾಯುಕ್ತರನ್ನ ಅವ್ಯಾಚ ಶಬ್ದಗಳಿಂದ ನಿಂದಿಸಿರುವ ರಾಜೀವ್ ಗೌಡನನ್ನು ಬಂಧಿಸಿ ಪೌರಾಯುಕ್ತರನ್ನ ಅವ್ಯಾಚ ಶಬ್ದಗಳಿಂದ ನಿಂದಿಸಿರುವ ರಾಜೀವ್ ಗೌಡನಿಗೆ ಇದೇ ತಿಂಗಳು 14ರಂದು ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತರಾದಂತಹ ಅಮೃತ್ ಗೌಡರವರಿಗೆ ಫ್ಲೆಕ್ಸಿ ತೆರವುಗೊಳಿಸುವ ವಿಚಾರವಾಗಿ ಅಲ್ಲಿಯ ರಾಜೀವ್ ಗೌಡ ಎಂಬ ವ್ಯಕ್ತಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಅಲ್ಲಿನ ಪೌರ ಕಾರ್ಮಿಕರು ಮತ್ತು ಆರೋಗ್ಯ ನಿರೀಕ್ಷಕರು ಮತ್ತು ಕಂದಾಯ ನಿರೀಕ್ಷಕರಿಗೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಅವರಿಗೆ ಕೊಲೆ ಬೆದರಿಕೆ ಆಗಿರುವುದನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ಹಾಗೆಯೇ ಈ ಕೂಡಲೇ ಅವರನ್ನು ಬಂಧಿಸಬೇಕು. ಈಗಾಗಲೇ FIR ದಾಖಲಾಗಿದ್ದರೂ ಸಹ ಅವರನ್ನ ಬಂಧಿಸದೆ ಕಾನೂನು ಸುವ್ಯವಸ್ಥೆಯಲ್ಲಿ ಅವರನ್ನು ಬಂಧಿಸದೆ ಮೀನಾಮೇಷ ಎಣಿಸುತ್ತಿರುವುದನ್ನು ಈ ಸಂಘವು ಖಂಡಿಸುತ್ತದೆ. ಹಾಗೆ ಇದೇ ರೀತಿಯಾಗಿ ಸ್ಥಳೀಯ ಸಂಸ್ಥೆಯಲ್ಲಿ ಈ ಫ್ಲೆಕ್ಸಿ ಹಾಕುವಂಥ ವಿಚಾರವಾಗಿ ಮತ್ತು ಫ್ಲೆಕ್ಸಿ ತೆಗೆಯುವ ವಿಚಾರದಲ್ಲಿ ಪ್ರತಿ ಸ್ಥಳೀಯ ಸಂಸ್ಥೆಯಲ್ಲೂ ಸಹ ಈ ಥರದ ಒಂದು ಸಾರ್ವಜನಿಕರು ಹಾಗೂ ಎಲ್ಲ ವರ್ಗದ ಜನಪ್ರತಿನಿಧಿಗಳಿಂದ ಪೌರ ಕಾರ್ಮಿಕರ ಮೇಲೆ, ಆರೋಗ್ಯ ನಿರೀಕ್ಷಕರ ಮೇಲೆ, ಕಂದಾಯ ನಿರೀಕ್ಷಕರ ಮೇಲೆ ಮತ್ತು ಆಯುಕ್ತರುಗಳ ಮೇಲೂ ಸಹ ಅವ್ಯಾಚ ಶಬ್ದಗಳ ನಿಂದನೆ, ಕೊಲೆ ಬೆದರಿಕೆ ಮತ್ತು ಹಲ್ಲೆ ಮಾಡುವಂಥ ಪ್ರಸಂಗಗಳು ಯಾವಾಗಲೂ ಸಹ ಇದು ನಿರಂತರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮತ್ತು ಶೋಷಣೆ ಆಗ್ತಾ ಇದೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಗೃಹ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಸ್ವಾಮಿ, ಈ ಫ್ಲೆಕ್ಸಿನ ತಾವು ನಿಷೇಧವನ್ನು ಮಾಡಿದ್ರೆ ಈ ಥರದ ಒಂದು ಸಮಸ್ಯೆಗಳು ನಿರ್ಮೂಲನೆ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಗೃಹ ಸಚಿವರಲ್ಲೂ ತಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಫ್ಲೆಕ್ಸಿಯನ್ನು ದೊರಕಿಕೊಳ್ಳುವ ವಿಚಾರದಲ್ಲಿ ಪೊಲೀಸ್ ಸಹಾಯವನ್ನು, ಪೊಲೀಸ್ ರಕ್ಷಣೆಯನ್ನು ಮಹಾನಗರ ಪಾಲಿಕೆ ಹಾಗೂ ಎಲ್ಲ ಸ್ಥಳೀಯ ಸಂಸ್ಥೆಯ ನೌಕರಿಗೆ ನೀಡಬೇಕು. ಹಾಗೆ ಈಗಾಗಲೇ ತಪ್ಪಿಸ್ಕೊಂಡಿರುವಂಥ ರಾಜೀವ್ ಗೌಡನನ್ನು ಈ ಕೂಡಲೇ ತಾವು ಬಂಧಿಸಬೇಕು ಅಂತ ಹೇಳ್ತಾ ನಾನು ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರ ಸಂಘದ ವತಿಯಿಂದ ಈ ಪ್ರಕರಣವನ್ನು ಖಂಡಿಸ್ತಾ ಈ ಕೂಡಲೇ ಬಂಧಿಸಬೇಕು. ಯಾವ ಥರ ಬಂಧಿಸ್ತಲೇ ಇದ್ದರೆ ಮುಂದೆ ರಾಜ್ಯಾದ್ಯಂತ ಹೋರಾಟವನ್ನು ಏನು ಸ್ಥಳೀಯ ಸಂಸ್ಥೆ ನಗರಸಭೆ ಇರುವುದು, ಪಟ್ಟಣ ಪಂಚಾಯಿತಿ, ಪುರಸಭೆ, ಮಹಾನಗರ ಪಾಲಿಕೆ, ಗ್ರೇಟರ್ ಬೆಂಗಳೂರು ಆದಿಯಾಗಿಯೂ ಸಹ ನಾವು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಈ ಮೂಲಕ ತಮಗಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಮನವಿಯನ್ನು ಈ ದಿವಸ ನಾವು ಸಲ್ಲಿಸ್ತಾ ಇದ್ದೇವೆ. ಎನ್ ಗೋವಿಂದ, ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರ ಸಂಘದ ಅಧ್ಯಕ್ಷರು.